ಫ್ರೆಂಡ್ಸ್ ಇದೇನು ಇಲ್ಲಿ ಬಂದು ನೋಡ್ತಾ ಇದ್ರಲ್ಲಿ ಇಲ್ಲಿ ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಒಂದು ಏನಂತಂದರೆ ಹೊಸ ಒಂದು ಮೆಟಲ್ ತರಿಸಿದ್ವಿ ಪಂಪ್ ಸಲುವಾಗಿ. ಇದು ಬಂದುಬಿಟ್ಟು ಏನಂದರೆ ಬೇರಿಂಗ್ ಶೆಲ್ ಅಂತ. ಇದು ಒಂದು ಕಡೆ ಏನೋ ಶೆಲ್ ಬೇರಿಂಗ್ ಅಂತಲೂ ಕರೀತಾರೆ, ಮತ್ತು ಇದನ್ನು ಬೇರಿಂಗ್ ಶೆಲ್ ಅಂತಲೂ ಕರಿತೀವಿ. ಇದರಲ್ಲಿ ಒಂದು ಇದೊಂದು ಅಪ್ಪರ್ ಹಾಫು, ಇದೊಂದು ಲೋವರ್ ಹಾಫ್ ಬರುತ್ತೆ. ಇಲ್ಲಿ ಇದು ಅಪ್ಪರ್ ಹಾಫು, ಇದು ಬಂದುಬಿಟ್ಟು ಲೋವರ್ ಹಾಫು. ಇದೇನಂದರೆ ಇದಕ್ಕೆ ನಾವು ವೈಟ್ ಮೆಟಲ್ ಬೇರಿಂಗ್ ಅಂತಲೇ ಕರಿತೀವಿ. ಯಾಕಂದರೆ ಇಲ್ಲೇ ನೋಡ್ತಾ ಇದ್ರಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಒಂದು ಮೆಟಲ್ ಬೇರೆ ಇದೆ ಇಲ್ಲಿ ಒಳಗಡೆ. ಅಂದರೆ ಇದು ನಮ್ಮದು ಮೇನ್ ಏನಂತಂದರೆ ಒಂದು ಮೈನಸ್ ಆಗುವಂಥ ಇದೇ ಒಂದು ಪಾರ್ಟು. ಇದು ಬಂದುಬಿಟ್ಟು ಏನಂದರೆ ಇದೊಂದು ವೈಟ್ ಮೆಟಲ್ ಬೇರಿಂಗ್ ಅಥವಾ ಬ್ಯಾಬಿಟ್ ಮೆಟಲ್ ಅಂತಲೂ ಕರಿತೀವಿ ಇದನ್ನು. ಸೊ ಇದೇನಂತಂದರೆ ಇದು ಬಂದುಬಿಟ್ಟು ನಮ್ಮದು ಬಾಟಮ್ ಹಾಫು. ಸೊ ಇದನ್ನು ಬಾಟಮ್ ಹಾಫ್ ಅಂತ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಇಲ್ಲಿ ನೋಡಿ, ಇಲ್ಲೇನಿದೆಯಲ್ಲ ಎರಡು ಹೋಲ್ ಬಂದುಬಿಟ್ಟು ಏನಂತಂದರೆ ಇಲ್ಲಿ ನಮಗೆ ಒಂದು ಆಯಿಲ್ ಡ್ರೈನ್ ಆಗಬೇಕಲ್ಲ, ಮತ್ತು ಅದು ಬಂದುಬಿಟ್ಟು ಇಲ್ಲಿರುತ್ತೆ. ಇದು ಬಾಟಮ್ ಹಾಫು. ಇದು ಬಂದುಬಿಟ್ಟು ಏನಂದರೆ ಇಲ್ಲಿ ಟಾಪ್ ಹಾಫು. ನೋಡ್ತಿದ್ದಿಲ್ಲ, ಇದು ಟಾಪ್ ಹಾಫ್ ಯಾವ ರೀತಿ ಇರುತ್ತೆ ಅಂತ. ಓಕೆ, ಸೊ ಇದು ನೋಡಿ, ಇಲ್ಲಿ ಕೂಡ ಏನಪ್ಪ ಅಂತಂದರೆ ಇದೊಂದು ಅಪ್ಪರ್ ಹಾಫಲ್ಲಿ ಕೂಡ ನಮಗೇನು ಕಾಣಿಸ್ತಾ ಇದೆ, ಇದೊಂದು ವೈಟ್ ಮೆಟಲ್ ಕಾಣಿಸ್ತಾ ಇದೆ ನಿಮಗೆ, ವೈಟ್ ಮೆಟಲ್ ಬೇರಿಂಗ್ ಇದೆ. ಸೊ ಇದನ್ನು ಯಾವ ರೀತಿ ಒಂದು ಏನು ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತಂದರೆ ನೋಡಿ, ಇದು ಬಂದುಬಿಟ್ಟು ಬಾಟಮ್ ಹಾಫು, ಇದು ಬಂದುಬಿಟ್ಟು ಟಾಪ್ ಹಾಫು. ಸೊ ಇಲ್ಲಿ ನೋಡಿ, ಇದೇನಂದರೆ ಒಂದು ಡಬಲ್ ಪಿನ್ ಕೊಟ್ಟಿರ್ತಾರೆ ಎರಡು ಕಡೆ ಡೈಗೋನಲ್ ಆಗಿ. ಸೊ ಇದು ಒಂದಕ್ಕೊಂದು ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ ನೋಡಿ. ಓಕೆ, ಸೊ ಇದು ಬಂದುಬಿಟ್ಟು ಏನಂದರೆ ಒಂದು ಇವಾಗ ಲಾಕ್ ಆಯ್ತು ಇವಾಗ. ಸೊ ಇಲ್ಲಿ ನೋಡ್ತಿದ್ರಿ, ನೋಡಿ ಯಾವ ರೀತಿ ಇರುತ್ತೆ ಅಂತ ಒಳಗಡೆ. ಸೊ ಇಲ್ಲೇನು ಕೊಟ್ಟಿದ್ದಾರಲ್ಲ, ಇದು ಬಂದುಬಿಟ್ಟು ಏನಂದರೆ ಎರಡು ಡಬಲ್ ಪಿನ್ ಇದು ಕೂಡ ಪೊಸಿಷನ್ನು. ನಾವಿಲ್ಲಿ ಫ್ರಂಟ್ ಸೈಡ್ ಇದೆ, ಅಕಸ್ಮಾತ್ ಡ್ರೈವ್ ಹ್ಯಾಂಡ್ ಇದ್ದಾಗ ಇಲ್ಲಿ ಹಾಕ್ಕೊತೀವಿ, ಮತ್ತು ನಾನ್ ಡ್ರೈವ್ ಇದ್ದಾಗ ಏನಪ್ಪ ಅಂದರೆ ಈ ಕಡೆ ಹಾಕ್ಕೊಂಡಿರ್ತೀವಿ. ಇದು ಬಂದರೆ ಡಬಲ್ ಪೊಸಿಷನ್ನು ಇದು. ಸೊ ನೋಡಿದೆ ಯಾವ ರೀತಿ ಇರುತ್ತೆ ಅಂತ. ಇದೇನು ಪೊಸಿಷನ್ ಕೊಟ್ಟಿರ್ತಾನಲ್ಲ, ಇದೇನಿದೆಯಲ್ಲ ಇದೆರಡು ಈ ಕಡೆ, ಇದ್ರ ಒಳಗಡೆ ಏನಂತಂದರೆ ನಮ್ಮದು ಆಯಿಲ್ ಸ್ಪ್ಲಾಶ್ ರಿಂಗ್ ಬರುತ್ತೆ. ಇಲ್ಲಿ. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಒಂದು ಏನಪ್ಪ ಅಂತಂದರೆ ಇದೊಂದು ಏನು ಬೇರಿಂಗ್ ಶೆಲ್ ಯಾವ ರೀತಿ ಇರುತ್ತೆ ಒಂದು ಫೀಡ್ ಪಂಪಲ್ಲಿ. ಸೊ ಈ ರೀತಿಯಾಗಿ ಇರುತ್ತೆ. ಥ್ಯಾಂಕ್ ಯು.